ವೀಕ್ಷಕರೇ, ವಶೀಕರಣ ಪದ್ಧತಿಯಲ್ಲಿ ಅತಿ ಪುರಾತನವಾದಂತಹ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಈ ದಿನ ಈ ಒಂದು ವಿಡಿಯೋದ ಸಂಚಿಕೆಯಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ. ಇದಕ್ಕೆ ಬೇಕಾಗಿರುವುದು, ನೀವು ವಶ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಕೂದಲು. ಈ ಕೂದಲಿನ ಸಹಾಯದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮಗೆ ವಶ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸಿಕೊಡುತ್ತೇನೆ. ಯಾರಾದರೆ ಪ್ರೀತಿಯಲ್ಲಿ ಮೋಸ ಹೋಗಿ ಅಥವಾ ದಂಪತಿಗಳಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಹಾಗೆ ಪ್ರೀತಿಸಿ ನಂಬಿಸಿ ನಿಮ್ಮನ್ನು ಮೋಸ ಮಾಡಿರುವಂತಹ ವ್ಯಕ್ತಿಗಳನ್ನು ಈ ಒಂದು ತಂತ್ರ ಮಾಡುವುದರ ಮೂಲಕ ಮತ್ತೆ ಅವರನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬಹುದು. ಈ ಒಂದು ತಂತ್ರವನ್ನು ನೀವು ಯಾವುದೇ ಶುಕ್ರವಾರದಂದು ಅಥವಾ ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣಗಳ ದಿನದಂದು ಈ ಒಂದು ತಂತ್ರವನ್ನು ನೀವು ಸ್ವತಃ ನಿಮ್ಮ ಕೈಯಿಂದಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಸರಳ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರ ಇದಾಗಿರುತ್ತದೆ. ಮೊದಲಿಗೆ ಈ ವಶೀಕರಣ ತಂತ್ರಕ್ಕೆ ಸಂಬಂಧಿಸಿದಂತೆ ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಯಂತ್ರವನ್ನು ಬರೆದುಕೊಳ್ಳಬೇಕು. ಈಗಾಗಲೇ ಹೇಳಿದ ಹಾಗೆ ಶುಕ್ರವಾರದಂದು ಅಥವಾ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಗ್ರಹಣಗಳಂದು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು. ಈ ಒಂದು ಯಂತ್ರವನ್ನು ಬರೆಯುವುದನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ಸ್ಕಿಪ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡದೆ ನಿಮಗೆ ಈ ತಂತ್ರಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಸಂದೇಹಗಳಿದ್ದಾಗ ಅನವಶ್ಯಕವಾಗಿ ನಮಗೆ ಕರೆ ಮಾಡಬೇಡಿ. ವಿಡಿಯೋವನ್ನು ಪೂರ್ತಿ ನೋಡಿ ಅರ್ಥ ಮಾಡಿಕೊಳ್ಳಿ. ಈ ರೀತಿ ಒಂದು ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ರಚಿಸಿಕೊಳ್ಳಬೇಕು. ವೀಕ್ಷಕರೇ, ಈ ರೀತಿ ರಚಿಸಿಕೊಂಡಂತಹ ಈ ಒಂದು ಯಂತ್ರದ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರವನ್ನು ಬರೆದುಕೊಳ್ಳಬೇಕು. ಈಗ ಇದರ ಮೇಲ್ಭಾಗದಲ್ಲಿ ಓಂ ಶ್ರೀಂ ಐಂ ಕ್ಲೀಂ, ಕೆಳಭಾಗದಲ್ಲೂ ಸಹ ಓಂ ಶ್ರೀಂ ಐಂ ಕ್ಲೀಂ. ಇದರ ಎರಡೂ ಬದಿಯಲ್ಲೂ ಒಂದು ಚಿಕ್ಕದಾದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು. ಈ ರೀತಿ ಬರೆದಂತಹ ಈ ಯಂತ್ರದ ಮಧ್ಯಭಾಗದಲ್ಲಿ ನೀವು ಯಾರನ್ನಾದರೆ ಈ ಒಂದು ವಶೀಕರಣದ ಮೂಲಕ ನಿಮ್ಮ ವಶವಾಗಿಸಿಕೊಳ್ಳಬೇಕೆಂದಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಮೊದಲಿಗೆ ಬರೆಯಬೇಕು. ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಈ ರೀತಿ ಓಂ ಶ್ರೀಂ ಐಂ ಕ್ಲೀಂ, ಕೆಳಭಾಗದಲ್ಲೂ ಸಹ ಅದನ್ನೇ ಬರೆಯಬೇಕು. ಎರಡೂ ಬದಿಯಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನಿರಬೇಕು. ಮೇಲ್ಭಾಗದಲ್ಲಿ ನೀವು ವಶ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಹೆಸರು, ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ತದನಂತರ ಇದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಈ ರೀತಿ ಬರೆದ ಈ ಒಂದು ಯಂತ್ರದ ಮೇಲೆ ನೀವು ವಶ ಮಾಡಿಕೊಳ್ಳಲು ಹೊರಟಿರತಕ್ಕಂತಹ ವ್ಯಕ್ತಿಯ ಕೂದಲು, ಇದು ಬಹಳ ಮುಖ್ಯ. ಈ ಒಂದು ಯಂತ್ರದಲ್ಲಿ ಬಳಸುತ್ತಿರುವುದು ಕೇವಲ ಆ ವ್ಯಕ್ತಿಯ ಕೂದಲುಗಳು ಮಾತ್ರ. ಈ ಯಂತ್ರದ ಮೇಲೆ ಆ ವ್ಯಕ್ತಿಯ ಕೂದಲುಗಳನ್ನಿಟ್ಟು ಇದಕ್ಕೆ
ಕುಂಕುಮದಿಂದ ಬೆರೆಸಿದಂತಹ ಒಂದು ಸ್ವಲ್ಪ ಉಪ್ಪನ್ನು ಸಹ ಇದರ ಮೇಲೆ ಹಾಕಿಕೊಳ್ಳಬೇಕು. ಇದು ಉಪ್ಪು ಕುಂಕುಮದಿಂದ ಬೆರೆಸಿರುವಂತಹ ಉಪ್ಪು. ಈ ರೀತಿಯ ಕುಂಕುಮದಿಂದ ಬೆರೆಸಿದ ಉಪ್ಪನ್ನು ಇದರ ಮೇಲೆ ಹಾಕಿಕೊಳ್ಳಬೇಕು. ವೀಕ್ಷಕರೇ, ಅತಿ ಬಲಿಷ್ಠವಾದ ಈ ಒಂದು ವಶೀಕರಣ ತಂತ್ರವನ್ನು ಯಾವುದೇ ದುರುದ್ದೇಶ ದುರಾಲೋಚನೆಗಳನ್ನು ಇಟ್ಟುಕೊಂಡು ಈ ಒಂದು ಯಂತ್ರವನ್ನು ಮತ್ತು ಈ ಒಂದು ತಂತ್ರವನ್ನು ಮಾಡಲು ಪ್ರಯತ್ನಿಸಬೇಡಿ. ಕೇವಲ ಒಳ್ಳೆಯ ಕಾರ್ಯಗಳಿಗಾಗಿ ದಂಪತಿಗಳ ಮಧ್ಯೆ ಅನ್ಯೂನ್ಯತೆ ಇಲ್ಲದೆ ದಂಪತಿಗಳ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಅತಿಯಾಗಿ ಪ್ರೀತಿಸಿ ದೂರವಾದವರನ್ನು ಒಂದುಗೂಡಿಸಲು ಮಾತ್ರ ಈ ಒಂದು ತಂತ್ರವನ್ನು ಉಪಯೋಗಿಸಿಕೊಳ್ಳಿ. ಈ ರೀತಿ ಸಿದ್ಧಪಡಿಸಿಕೊಂಡ ಈ ಯಂತ್ರಕ್ಕೆ ಅರಿಶಿಣವನ್ನು ನೀರಿನಿಂದ ಬೆರೆಸಿದ ಅರಿಶಿಣದ ನೀರನ್ನು ಸ್ವಲ್ಪ ಮಟ್ಟಿಗೆ, ಅಂದರೆ ಕೇವಲ ಒಂದು 2-3 ತೊಟ್ಟುಗಳಷ್ಟು ಅರಿಶಿಣದ ನೀರನ್ನು ಬೆರೆಸಬೇಕು. ವೀಕ್ಷಕರೇ, ಈ ರೀತಿ ಬೆರೆಸಿದ ಕುಂಕುಮದ ಉಪ್ಪು ಮತ್ತು ಅರಿಶಿಣದ ನೀರನ್ನು ಬೆರೆಸಿ ಈ ಒಂದು ಯಂತ್ರದ ಮೇಲೆ ಇಟ್ಟ ನಂತರ ನೀವು ವಶ ಮಾಡಿಕೊಳ್ಳಬೇಕೆಂದಿರುವ ವ್ಯಕ್ತಿಯ ಹೆಸರನ್ನು 21 ಬಾರಿ ನೆನೆಯುತ್ತಾ ಅವರ ಮುಖ ಚೆಹರೆಯನ್ನು ಮನಸ್ಸಿನಲ್ಲಿ ನೋಡಿಕೊಂಡು ಅವರ ಒಂದು ಹೆಸರನ್ನು 21 ಬಾರಿ ಜಪಿಸಬೇಕು. ಆ ವ್ಯಕ್ತಿ ನನಗೆ ಅನುಕೂಲವಾಗಿ ಬದಲಾಗಬೇಕೆಂಬ ಒಂದು ಸಂಕಲ್ಪದೊಂದಿಗೆ ಆ ಒಂದು ವ್ಯಕ್ತಿಯ ಹೆಸರನ್ನು 21 ಬಾರಿ ಜಪಿಸಿದ ನಂತರ ಈ ಒಂದು ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದಿರತಕ್ಕಂತಹ ಈ ಒಂದು ಯಂತ್ರವನ್ನು ಒಂದು ಚಿಕ್ಕ ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಈ ರೀತಿ ವೀಕ್ಷಕರೇ, ಅತಿ ಬಲಿಷ್ಠವಾದ ಈ ಒಂದು ತಂತ್ರವನ್ನು ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಗಳಂದು ಮಾಡಿಕೊಳ್ಳಬಹುದು. ಈ ರೀತಿ ಸಿದ್ಧಪಡಿಸಿಕೊಂಡಂತಹ ಈ ಒಂದು ಯಂತ್ರವನ್ನು ಒಂದು ಚಿಕ್ಕ ಗಂಟನ್ನಾಗಿ ಮಾಡಿಕೊಂಡು ದಾರದ ಸಹಾಯದಿಂದ ಈ ರೀತಿ ಗಂಟನ್ನು ಮಾಡಿಕೊಳ್ಳಬೇಕು. ಈ ರೀತಿ ಸಿದ್ಧಪಡಿಸಿದಂತಹ ಈ ಒಂದು ಗಂಟಿಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಡಬೇಕು. ಈ ಒಂದು ತಂತ್ರವನ್ನು ಮಾಡಿದ ಕೇವಲ 21 ದಿನಗಳಲ್ಲಿ ನೀವು ಬಯಸಿದಂತಹ ವ್ಯಕ್ತಿ, ಅದು ಸ್ತ್ರೀಯಾಗಲಿ ಪುರುಷನಾಗಲಿ, ಅವರು ಎಷ್ಟೇ ದೂರದಲ್ಲಿರಲಿ, ನಿಮ್ಮನ್ನು ಹುಡುಕಿಕೊಂಡು ಬಂದು ಶಾಶ್ವತವಾಗಿ ನಿಮ್ಮೊಂದಿಗೆ ನೀವು ಹೇಳಿದ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗಿ ಜೀವನ ಪರ್ಯಂತ ಆ ವ್ಯಕ್ತಿಯು ನಿಮ್ಮೊಂದಿಗೆ ಇರುತ್ತಾರೆ. ಅಲ್ಲಿ ನಮ್ಮ ಮನವಿ ಏನೆಂದರೆ, ಈ ಒಂದು ತಂತ್ರವನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸಿ. ಈ ರೀತಿ ಸಿದ್ಧಪಡಿಸಿಕೊಂಡಂತಹ ಈ ಗಂಟನ್ನು ಯಾವುದಾದರೂ 4 ರಸ್ತೆ ಸೇರುವಂತಹ ಸ್ಥಳದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ಅಗೆದು ಅಲ್ಲಿ ಈ ಒಂದು ಗಂಟನ್ನು ಹೂತಿಟ್ಟು ನಂತರ ಆ ಹೂತಿಟ್ಟ ಸ್ಥಳವನ್ನು ಹಿಂತಿರುಗಿ ನೋಡದೆ ವಾಪಸ್ ಬರಬೇಕು. ವೀಕ್ಷಕರೇ, ಈ ಒಂದು ತಂತ್ರವನ್ನು ಪತಿ ಪತ್ನಿಗೂ, ಪತ್ನಿ ತನ್ನ ಪತಿಗೂ, ಪ್ರೀತಿಸಿದಂತಹ ಪ್ರೇಮಿಗಳು ದೂರವಾದಲ್ಲಿ ನೀವು ಕೆಲಸ ಮಾಡುವಂತಹ ಮೇಲಾಧಿಕಾರಿಯಾಗಲಿ ಇಲ್ಲ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹವರಾಗಲಿ ಅವರು ನಿಮ್ಮ ಅನುಕೂಲಕ್ಕೆ ಬದಲಾಗಲು ಈ ಒಂದು ತಂತ್ರವನ್ನು ನೀವು ಸ್ವತಃ ನಿಮ್ಮ ಕೈಯಿಂದಲೇ ಮಾಡಿಕೊಳ್ಳಬಹುದಾದಂತಹ ಒಂದು ಸರಳ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಒಂದು ತಂತ್ರ ಇದಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳುವುದರಿಂದ ಮುಂದೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತದೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.